ಮುಖ್ಯಮಂತ್ರಿಗಳು ಬಹಿರಂಗ ಕ್ಷಮೆ ಕೇಳಬೇಕು ಡಿಮ್ಯಾಂಡ್ ಮಾಡಿದ್ರು. ಅವೆಲ್ಲ ನಮ್ಮ ತಪ್ಪಿದ್ರೆ ಕೇಳೋಣ, ಅದೆಲ್ಲ ಏನು ತೊಂದರೆ ಇಲ್ಲ. ಆದರೆ ತಪ್ಪು ಯಾರು ಮಾಡಿದವರು? ಪ್ರೊಹಿಬಿಟರಿ ಆರ್ಡರ್ಸನ್ನು ವೈಲೇಟ್ ಮಾಡಿದವ್ರು ಯಾರು? ಹೈಕೋರ್ಟ್ ಆರ್ಡರ್ಸ್ನ ವೈಲೇಟ್ ಮಾಡಿದವ್ರು ಯಾರು? ಆದ್ದರಿಂದ ನಮ್ಮದು ಯಾವುದು ಸರ್ಕಾರದ ಯಾವುದು ತಪ್ಪಿಲ್ಲ, ಪೊಲೀಸ್ನವ್ರದ್ದು ಕೂಡ ಯಾವುದು ತಪ್ಪಿಲ್ಲ. ಅನಿವಾರ್ಯ. ಅದೇ ಕಾನೂನು ಕೈಗೆತ್ಕೊಂಡು ಅವರು ಕೈಗೆತ್ಕೊಂಡು ಸುವರ್ಣಸೌಧಕ್ಕೆ ಬರ್ತಾರೆ ಅಂದಾಗ ಏನು ಮಾಡಬೇಕು? ಪ್ರಿವೆಂಟ್ ಮಾಡಲೇಬೇಕಲ್ಲ. ಅಲ್ಲೆಲ್ಲ ಅವ್ರು ಕಲ್ಲು ಬೀಸಾಕಕ್ಕೆ ಶುರು ಮಾಡಿದ್ರು, ಬ್ಯಾರಿಕೇಡನ್ನು ತಳ್ಕೊಂಡು ಬಂದರು, ಅದೆಲ್ಲ ಇದೆ. ಅದೆಲ್ಲ ವಿಡಿಯೋಗ್ರಾಫ್ಸ್ ಇದ್ದಾವೆ ನಮ್ಮ ಹತ್ರ, ಎಲ್ಲ ಪುರಾವೆಗಳಿದ್ದಾವೆ. ನಾವು ಸುಮ್ಮನೆ ಏಕಾಏಕಿಗೇನೋ ರಕ್ಷಣೆ ಮಾಡ್ಕೊಳ್ಳೋಕೆ ಏನು ಹೇಳ್ತಾ ಇಲ್ಲ. ಇಲ್ಲ ಅವೆಲ್ಲ ಏನಿಲ್ಲ. ನಾನು ಆಕ್ರೋಶ ಎಲ್ಲರ ಮೇಲೂ ಮಾಡ್ತಾರೆ. ಆದರೆ ಯಾರು ಪ್ರೊಹಿಬಿಟರಿ ಆರ್ಡರ್ಸನ್ನು ವೈಲೇಟ್ ಮಾಡಿದವರು, ಉಲ್ಲಂಘನೆ ಮಾಡಿದವರು? ನಾವು ಅವರಿಗೆ ವಿಧವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಸಚಿವರುಗಳೇ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬನ್ನಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಕರೆದಿದ್ದಾರೆ. ಇಲ್ಲ ಮುಖ್ಯಮಂತ್ರಿಗಳೇ ಬರಬೇಕು ಅಂತಂದರೆ ನೀವು ತಾವೇ ಯೋಚನೆ ಮಾಡಿ ಯಾವ ರೀತಿ ಇರುತ್ತೆ. ಅನಿವಾರ್ಯ ಆಗಿತ್ತು. ಯಾಕೆಂದರೆ ಅವರು ಯಾವಾಗ ಇದು ಬ್ಯಾರಿಕೇಡನ್ನು ಮುರ್ಕೊಂಡು ಸುವರ್ಣಸೌಧದ ಕಡೆ ಬರ್ತಾ ಇದ್ದಾರೆ ಮತ್ತು ಪೊಲೀಸ್ನವ್ರ ಮೇಲೆ ಕಲ್ಲು ಹಾಕಕ್ಕೆ ಶುರು ಮಾಡಿದ್ದಾರೆ, ಆವಾಗ ಪೊಲೀಸ್ನವ್ರು ಏನು ಮಾಡಬೇಕು ಹೇಳಿ? ಕಾಂಗ್ರೆಸ್ ಸರ್ಕಾರ ಈಗ ಲಿಂಗಾಯತ ವಿರೋಧಿ, ಹಂಗಾಗಿ ಹೋರಾಟಗಾರರ ಅತ್ಯುತ್ತಮ ಆರೋಪ ಮಾಡ್ತಾರೆ.